ಡೆತ್ ಸರ್ಟಿಫಿಕೇಟು, ನಕಲಿ ಡೆತ್ ಸರ್ಟಿಫಿಕೇಟ್ನ ಡಿ ಗ್ರೂಪ್ ನೌಕರ ಕೊಡ್ತಾನೆ. ಇವತ್ತು ಯಾರಪ್ಪ ಅವರು ಯಾರಪ್ಪ ಬಂದ ಕಂಕೆರೆ ಇರಲ್ಲ, ಈಗಲೂ ಬಂದವ್ರಿ. ಅಂದ್ರೆ ದಯಮಾಡಿ ಇಲ್ಲಿ ಬೇರ್ ಬಿಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಇಮ್ಮಿಡಿಯೇಟ್, ಯಾಕಂದ್ರೆ ನಿಮ್ ಡಿಸ್ಕ್ರಿಷನರಿ ಪವರ್ ಅದು, ನೀವು ಬದಲಾವಣೆ ಮಾಡಕ್ ಸಾಧ್ಯ ಇದೆ. ಆಮೇಲೆ ಇಲ್ಲಿಂದ ಹಲವಾರು ಜನ ಡೆಪ್ಯುಟೇಷನ್ ಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಕಳಿಸಿ ಅವ್ರನ್ನ, ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಆಗಲಿ. ಈಗ 30 ನಾನು ಕೊಡ್ತೀನಿ ಬೇಕಾದ್ರೆ ದಾಖಲೆ ಇಲ್ಲೇ ಇದೆ. 25-26 ವರ್ಷದಿಂದ ಬೇರೆ ಬಿಟ್ಕೊಂಡಿರೋ VA ಗಳು, SDCಗಳು, FDCಗಳು ಇದ್ದಾರೆ. ಆಡಳಿತ ಸುಧಾರಣೆ ಆಗ್ಬೇಕು ಅಂದ್ರೆ ಹೆಂಗಾಗುತ್ತೆ ಮೇಡಮ್? ಈಗ ನೀವು ಜಿಲ್ಲಾಧಿಕಾರಿಗಳು, ನಿಮ್ಮ ಡಿಸ್ಕ್ರಿಷನರಿ ಪವರ್ ಇದೆ, ನೀವು ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ವಾ ಸಾರ್ವಜನಿಕವಾಗಿ ಹೇಳ್ಬಿಡಿ ನಮಗೆ. ಇಲ್ಲ ನಿಮಗೂ ಏನಾರ ಒತ್ತಡ ಇದೆಯಾ ಹೇಳಿ. ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಗಬೇಕು ಅಂತಾರೆ, ಒಬ್ಬರನ್ನ 3 ವರ್ಷಕ್ಕೆ ಟ್ರಾನ್ಸ್ಫರ್, ನಿಮ್ಮನ್ನೆಲ್ಲ 3 ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು 3 ವರ್ಷದ ಮೇಲೆ ಕೆಲಸನೇ ಮಾಡಂಗಿಲ್ಲ. ಇವ್ರ ಹೆಂಗೆ 25 ವರ್ಷ 30 ವರ್ಷ ಆದ್ರೂ ಇಲ್ಲೇ ಗೂಟ ಹೊಡ್ಕೊಂಡಿರ್ತಾರೆ? ಅದು ನನಗೆ ನಾಳೆ ತುರ್ತಾಗಿ ನೀವು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡಕ್ ಆಸಕ್ತಿ ಇದೆ ಅಂತಂದ್ರೆ ದಯಮಾಡಿ ವಾರ್ ಫುಟಲ್ಲಿ ಕೆಲಸ ಮಾಡಿ. ನಮ್ಮ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಅತಿ ದೊಡ್ಡ ವಾಣಿಜ್ಯ ಪಟ್ಟಣಗಳು ಉಳಿಯಾರು ಮತ್ತು ಚಿಕ್ಕನಾಯಕನಹಳ್ಳಿ. ಇದು ಭಾಳಷ್ಟು ನೋವು ಅನುಭವಿಸ್ತಾ ಇದ್ದೀವಿ ಟ್ಯಾಕ್ಸ್ ಪೇಯರ್ಸ್ ಎಲ್ಲ. ಇರೋದು ಚಿಕ್ಕನಾಯಕನಹಳ್ಳಿ, ಉಳಿಯಾರು ಎರಡೇ ಟೌನ್ ಇರೋದು. ಎರಡೂ ಟೌನ್ಗಳು ಇವತ್ತು ಕಸಾಡಳಿತ ಅಂತಲೇ ಹೆಸರೀಗ ಗಬ್ಬು ನಾರುತ್ತೆ. ಎಲ್ಲಿ ಹೋದ್ರು ಅಲ್ಲಿ ಕಸ. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ ಚಿಕ್ಕನಾಯಕನಹಳ್ಳಿ, ಉಳಿಯಾರಲ್ಲಿ ಒಳ್ಳೊಳ್ಳೆ ಅಫಿಷಿಯಲ್ಸ್ ವಾಸ ಮಾಡ್ತಾರೆ, ವರ್ತಕರು ವಾಸ ಮಾಡ್ತಾರೆ, ಶಾಲೆ ಮಕ್ಕಳು ಎಲ್ಲ ವಾಸ ಮಾಡ್ತಾರೆ. ಆಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾರೆ. ನ್ಯಾಷನಲ್ ಹೈವೇಸ್ ಬಂದಿದೆ. ಇವತ್ತು ಉಳಿಯಾರಲ್ಲಿ 10,000 ರೂಪಾಯಿ ಅಡಿ ಇದೆ ಸ್ಕ್ವೇರ್ ಫುಟ್ ರೇಟು. ಇಂಥ ಊರು ನೀವು ನ್ಯಾಷನಲ್ ಹೈವೇಲಿ ಎಲ್ಲಾರ ಹೋಗಿ ಉಳಿಯಾರ ಕಸ ತರೋದು ಚಿಕ್ಕನಾಯಕನಹಳ್ಳಿಗೆ ಹಾಕೋದು. ಅಂದರೆ ಇಲ್ಲಿ ಆಡಳಿತದ ವ್ಯವಸ್ಥೆ ಹೇಗಾಗಬೇಕು? ಇಲ್ಲಿರ್ತಕ್ಕಂಥವ್ರು 2 ಚೀಫ್ ಆಫೀಸರ್ ಇದ್ದಾರೆ, ಅವರು ಒಬ್ಬರು ಸಾರ್ವಜನಿಕರ ಫೋನನ್ನು ಎತ್ತಲ್ಲ. ಸದನದಲ್ಲೂ ಸಹ ಚರ್ಚೆ ಮಾಡಲಾಗಿದೆ ಈ ವಿಷಯನ. ಅವರ ಆಟಿಟ್ಯೂಡ್ ಏನಾರ ಬದಲಾಗಿದೆ ಅಂತಂದರೆ ಇಲ್ಲ, ಅವ್ರದ್ದು ಆಟಿಟ್ಯೂಡ್ ಬದಲಾಗಿಲ್ಲ. ಈಗ ಅಹೋರಾತ್ರಿ ಧರಣಿ ಮಾಡಿದಂಥ ವಿಷಯಕ್ಕೆ ಅಹೋರಾತ್ರಿ ಧರಣಿ ಮಾಡಿದಾಗ ಆ ಧರಣಿ ಇದ್ದಂಥ ಒಂದು ಆ ಶೆಡ್ಗೆ ಬೆಂಕಿನೇ ಇಕ್ಬಿಟ್ರು. ಯಾರು ಬೆಂಕಿ ಇಕ್ತಾರೋ ಅಂದರೆ ಉಳಿಯಾರ್ ಪಟ್ಟಣ ಪಂಚಾಯತಿಲಿ ಕೆಲಸ ಮಾಡೋ ಡಿ ಗ್ರೂಪ್ ನೌಕರನ್ನೇ ಬೆಂಕಿ ಇಕ್ತಾನೆ. ಆ ಪ್ರವಾಕ್ ಮಾಡಿದಾನೆ ಯಾರು ಅಂತಂದ್ರೆ ಅಲ್ಲಿ ಚೀಫ್ ಆಫೀಸರು, ಅವ್ನು ಸ್ಟಿಲ್ ಈಸ್ ವರ್ಕಿಂಗ್. ಅವ್ರ್ಯಾರೋ ಪ್ರಾಜೆಕ್ಟ್ ಡೈರೆಕ್ಟರ್ಗಳಿಗೆ ಎಷ್ಟು ಸತಿ ಹೇಳಿದ್ರು ಕೆಲಸ ಆಗಲ್ಲ. ಲೋಕಾಯುಕ್ತರು ಸಮೇತ, ಲೋಕಾಯುಕ್ತ ಪೊಲೀಸ್ ಸಮೇತ ಉಳಿಯಾರ್ ಪುರಸ್ ಪಟ್ಟಣ ಪಂಚಾಯತಿಗೆ ಹೋಗಿ ದಿಢೀರ್ ರೈಡ್ ಮಾಡಿದಾಗ ಅವ್ರ ಡ್ಯಾಂಗಲ್ನ, ಚೀಫ್ ಆಫೀಸರ್ ಡ್ಯಾಂಗಲ್ನ ಡಿ ಗ್ರೂಪ್ ನೌಕರ ಬಳಸ್ತಾನೆ. ಯಾರು? ಪೌರ ಕಾರ್ಮಿಕ. ಸರ್ಕಾರದ ರೂಲ್ ಪ್ರಕಾರ ಪೌರ ಕಾರ್ಮಿಕರು ಕಚೇರಿ ಕೆಲಸ ಮಾಡಂಗಿಲ್ಲ. ಒಂದು ಕಡೆ ನೀವು ಆಡಳಿತ ಮಾಡೋದಕ್ಕೆ ಕಚೇರಿಗೆ ಸಿಬ್ಬಂದಿನೂ ಕೊಡಂಗಿಲ್ಲ, ಅವನು ಪೌರ ಕಾರ್ಮಿಕರನ್ನ ಇಟ್ಕೊಂಡು ಅವನು ಡ್ಯಾಂಗಲ್ಲೂ ಮಾಡೋದು, ಕಸನೂ ಬಾಚಕ್ಕೆ ಜನ ಕೊಡಂಗಿಲ್ಲ. ನಾವೇನಾಗಬೇಕು? ತಾಲೂಕಿನ ಜನ, ಆಡಳಿತದ ಜನ ನಾವೇನಾಗಬೇಕಂಗಾರೆ? ಕಸ ಯಾರು ಬಾಚಕ್ಕಾಗತ್ತೆ? ಶಾಸಕರುವಾಗ ಆ ಕೆಲಸ ಮಾಡ್ಸೋಕ್ಕಾಗತ್ತಾ? ಆಡಳಿತಾತ್ಮಕವಾಗಿ ನೀವು ಸಿಬ್ಬಂದಿಗಳನ್ನು ಪ್ರಾಮಾಣಿಕವಾಗಿ ಕೊಟ್ಟಿದ್ದಿದ್ರೆ ಉಳಿಯಾರು ಮತ್ತು ಚಿಕ್ಕನಾಯಕನಹಳ್ಳಿ ಇವತ್ತು ಕಸದ ಗೂಡಾಗ್ತಿರ್ಲಿಲ್ಲ. ಬನ್ನಿ ತೋರಿಸ್ತೀನಿ. ನೀವು ಇದುವರೆಗಾಗೂ ಉಳಿಯಾರಿ ಭೇಟಿ ಕೊಟ್ಟಿಲ್ಲ. ಇವತ್ತಿನ ತನಕ ಟಿಲ್ ಟುಡೇ ಯು ಹ್ಯಾವ್ ನಾಟ್ ವಿಸಿಟೆಡ್. ನಿಮ್ಮೆಲ್ಲರಿಗೂ ದೀಪಾವಳಿ ಕಸದ ಗಿಫ್ಟ್ ಸಮೇತ ಕೊಟ್ಟಿದ್ದಾರೆ ಉಳಿಯಾರ ನಾಗರಿಕರು. ಅಂದರೆ ಅದು ಅವಮಾನ ಅಲ್ಲ, ನಾಗರಿಕ ಸಮಾಜದಲ್ಲಿ ಒಂದು 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 ಸಂಕೇತ ಅಷ್ಟೇ. ಮೇಡಮ್ ಅಡ್ಮಿನಿಸ್ಟ್ರೇಷನ್ಗೆ ಏನು ನಿಮಗೆ GPS ಫೋಟೋ ಸಮೇತ ಕೊಡ್ತಾ ಇದೀವಿ ಡೈಲಿ. ಪೌರ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇರೋದು, ಕಚೇರಿ ಒಳಗೆ ಕೆಲಸ ಮಾಡೋದು GPS ಫೋಟೋ ಸಮೇತ ಹಾಕಿದ್ರು ಸಹ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅರ್ಥ ಏನು? ಮೇಡಮ್ ನನ್ನ ಪ್ರಶ್ನೆ ಇಷ್ಟೇನೆ. ಆಡಳಿತಾತ್ಮಕ ಸುಧಾರಣೆ ನೀವು ಜಾಗ ಕೊಟ್ಟರು ಪರವಾಗಿಲ್ಲ, ಕಸ ಬಾಚಕ್ ಪೌರ ಕಾರ್ಮಿಕರನ್ನ ಯಾಕೆ ಅಂತೀರಾ? ಕಚೇರಿ ಕೆಲಸಕ್ಕೆ ಯಾಕೆ ಇಟ್ಕೊಂಡಿದ್ದೀರಾ? ನನ್ನ ಪ್ರಶ್ನೆ. ಒಬ್ಬ ಪೌರ ಕಾರ್ಮಿಕ ಮೇಡಮ್ ಅಲ್ಲ, ಆಕ್ಷನ್ ಇಂಪಾರ್ಟೆಂಟು, ನೀವು ಎಕ್ಸಾಮಿನ್ ಮಾಡೋದಲ್ಲ. ನನಗೆ ಆಕ್ಷನ್ ಬೇಕಷ್ಟೇನೆ. ಇಲ್ಲೇನು ಯಾರಿಗೂ ಇದು ಮಾಡೋದಲ್ಲ. ನೋಡೋರಿಗೆ ಶಿಸ್ತೇ ಇಲ್ಲ. DC ಕರೀತಾರೆ ಅಂದ್ರು
ನಿಮಿಷ ತಡಿಯವ್ವ. ಒಂದು ಮೇಡಮ್, ಯಾರು ಪೌರ ಕಾರ್ಮಿಕ ನಿಜವಾಗೂ ಬೆಂಕಿ ಇಕ್ಕಿದ್ದಾನೆ ಅವ್ನಿಗೆ 7 ವರ್ಷ ಜೈಲು ಶಿಕ್ಷೆ. ಬೆಂಕಿ ಇಕ್ಕಿದಾನೆ, ಒಂದು ಹೋರಾಟಕ್ಕೆ ಬೆಂಕಿ ಇಕ್ಕಿರೋನಿಗೆ 7 ವರ್ಷ ಜೈಲು ಶಿಕ್ಷೆ. ಏನ್ರಿ ಅವರು PSI ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ರಿ? ಕರೀರಿ ಮೇಡಮ್, ಅವರು FIR ಮಾಡಿದ್ದಾರೆ. FIR ಮಾಡಿ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಹಿಂಗಾದ್ರೆ ಅದು ಒಬ್ಬ ಪಟ್ಟಣ ಪಂಚಾಯತಿ CC ಕ್ಯಾಮ್ರಾನ ಡ್ಯಾಮೇಜ್ ಮಾಡಿದ್ದಾನೆ. ಆ ಪ್ರಾಪರ್ಟಿ ಡ್ಯಾಮೇಜ್ ಆಗೈತೆ ಅಂದ್ರೆ ಅವ್ನು ಚೀಫ್ ಆಫೀಸರ್ ಕಂಪ್ಲೇಂಟ್ ಕೊಡ್ಬೇಕಾ ಬೇಡವಾ? ಒಬ್ಬ ಎಕ್ಸಿಕ್ಯೂಟಿವ್ ಅವನು ಅಲ್ವಾ? ಪಟ್ಟಣ ಪಂಚಾಯತಿಯ ಪ್ರಾಪರ್ಟಿ ಹಾಳಾಗಿದೆ ಅಂದ್ರೂ ಆತ FIR ಮಾಡಿಸಲ್ಲ ಹೋಗಿ. ಅವನು ಯಾವ ಸೀಮೆ ಎಕ್ಸಿಕ್ಯೂಟಿವ್ ಮೇಡಮ್? ಮಾತಾಡ್ದವ್ರು ಕೆಟ್ಟ ಹೆಸರು ನಿಮ್ಗಲ್ವಾ? ಕರೀರಿ CPIನ ಮೇಡಮ್. ಅವ್ರು ಹೇಗೆ ಡಿ ಗ್ರೂಪ್ ನೌಕರನ್ನ ಅವರು ಬೇಲ್ ಮೇಲೆ ಬಿಟ್ಟು ಅಂತ 7 ವರ್ಷದ ಅಫೆನ್ಸ್ನವನ್ನ ಹೆಂಗ್ ಬಿಟ್ರು ಕೆಲಸ ಮಾಡಕ್ಕೆ? ಸ್ಟಿಲ್ ಈಸ್ ವರ್ಕಿಂಗ್ ಇನ್ ಪಂಚಾಯತ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆ ಒಬ್ಬ ಪೌರ ಕಾರ್ಮಿಕ ಕಚೇರಿ ಒಳಗೆ ಕೆಲಸ ಮಾಡ್ತಾನೆ, ಬೆಂಕಿ ಇಕ್ಕಿ 7 ವರ್ಷ ಜೈಲಾಗುತ್ತೆ ಅವನಿಗೆ. ಒಂದ್ ಕಡೆ ಕಸ ಕ್ಲೀನ್ ಆಗಲ್ಲ, ಹೋಗ್ಲಿ ಅಡ್ಮಿನಿಸ್ಟ್ರೇಷನ್ ಸರಿಯಾಗ್ಲಿ ಅಂತಂದ್ರೆ ನಾಗರಿಕ ಸಮಾಜದಲ್ಲಿ ಪ್ರತಿಭಟನೆ ಮಾಡಿದ್ರೆ ಬೆಂಕಿ ಇಕ್ಕಿಸ್ತಾರೆ. ಬದುಕದ ಹೆಂಗೆ ಜನ ಹಂಗಾರೆ? ಒಂದು ಕಸದಾಗೆ ಸಾಯ್ಬೇಕಾ? ಬನ್ನಿ ತೋರಿಸ್ತೀನಿ. ಈಗ ಪ್ಲಾಸ್ಟಿಕ್ ಬೆಂಕಿ ಇಕ್ಕಿದ್ದಾರೆ. ಈಗ ಹೋಗೋಣ ಉಳಿಯಾರ್ಗೆ. ಈ ಕಡೆಯಿಂದ ಕಡೆ 2 ಕಡೆ ಉಳಿಯಾರಿಗೆ ಸುಸ್ವಾಗತ ಅಂತ ಹಾಕಿವ್ರೆ. ಏಕಾಲ್ ರಾಶಿಗಟ್ಲೆ ಕಸ ಇದೆ. ಅದು ವಾಸನೆ ಬಾರಲ್ವಾ? ಅಲ್ಲ, ಈಗ ಬಂದಿರ್ತಕ್ಕಂಥವ್ರ ಮೇಲೆ ನಾವು ಒತ್ತಡ ಹಾಕಲ್ಲ.